ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸದಾಗಿ ಏನ್ ಮಾಡ್ತಿದ್ದೀನಿ ಅಂದ್ರೆ ಮನೆಯಲ್ಲಿ ರುಚಿ ರುಚಿಕರವಾದ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ಅದ್ರ ರುಚಿನೇ ಬೇರೆ. ಇವಾಗ ನೋಡಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಯಾಕೆ ಹೀಗೆ ಹಿಟ್ ಕಲಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ರುಚಿಕರವಾದ ಮೋಮೋಸ್ ಮಾಡೋದಕ್ಕೆ ನಾನು ಒಂದ್ ಬೌಲ್ ಅಷ್ಟು ಮೈದೆ ಹಿಟ್ಟು ಕಲಸಿ ಇಕ್ಕಿದೀನಿ. ಇವಾಗ ಇದ್ರ ಜೊತೆಗೆ ಚಟ್ನಿ ಬೇಕಲ್ವಾ, ಕೆಂಪು ಚಟ್ನಿ ಬೇಕು, ಮತ್ತೆ ಕೆಂಪು ಚಟ್ನಿ ಬೇಕು. ಅದಕ್ಕಾಗಿ ಆ ಚಟ್ನಿ ಸಹ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಮೋಮೋಸ್ ಮಾಡಕ್ಕೆ ಚಿಕನ್ ಬೇಕು, ಬೈಲರ್ ಚಿಕನ್. ಮೆತ್ತಗಿರ್ಬೇಕು ಚಿಕನ್, ಅದರಲ್ಲಿ ಎಮ್ಕೆ ಇರಬಾರ್ದು. ಚಿಕನ್ ಒಳಗೆ ಕಂಡ ಕಂಡ ಮಾತ್ರ ಚಿಕನ್ ಇರಬೇಕು. ಈಗ ಟೊಮೊಟೊ ಚಟ್ನಿ ಹೇಳಿದ್ನಲ್ಲ ಮೋಮೋಸ್ ಜೊತೆಗೆ ಮಾಡೋಕೆ, ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಂತಿದೀನಿ. ಒಣ ಮೆಣಸಿನ್ಕಾಯಿ ಹಾಕೊಳ್ಳಿ, ಇಲ್ಲಾಂದ್ರೆ ಈ ತರ ಕೆಂಪು ಮೆಣಸಿನ್ಕಾಯಿ ಇದ್ರೆ ಈ ತರ ಹಾಕೊಳ್ಳಿ. ಒಂದು ಬೆಳ್ಳುಳ್ಳಿ ಬುಡ್ಡು ಇಲ್ಲಿ ನೋಡಿ, ಈ ತರನೇ ಹಾಕ್ಬೇಕು. ಬೇಯಿಸಿದಾದ್ಮೇಲೆ ಸುಲ್ದು ಚಟ್ನಿಗೆ ಹಾಕೋಣ. ಇಲ್ಲಿ ನೋಡಿ, ಇದನ್ನ ನೀರ್ ಹಾಕಿ ಬೇಯಿಸೋದಿಕ್ಕೆ ಇಡೋಣ ಕುಕ್ಕರ್ಗೆ. ಒಂದೇ ವಿಸಲ್ ಸಾಕು. ಇಲ್ಲಿ ನೋಡಿ, ನಾನು ನೀರ್ ಹಾಕಿದ್ದೀನಿ ಕುಕ್ಕರ್ ಅಲ್ಲಿ. ಈ ತರ ಚಟ್ನಿ ಮಾಡೋದಕ್ಕೆ ಸರಿಯಾಗಿ ನೋಡ್ಕೊಳ್ಳಿ. ಇದು ಇಬ್ಬರಿಗಾಗುವಷ್ಟು ಮೋಮೋಸ್. ನಾನು ಸ್ವಲ್ಪನೇ ತಗೊಂಡಿರೋದು 100 ಗ್ರಾಮ್ ಅಷ್ಟು ಚಿಕನ್ನು. ಇಲ್ಲಿ ನೋಡಿ, ಈ ತರ ಮೆತ್ತಗಿರ್ಬೇಕು ಚಿಕನ್ನು, ಕಂಡ ಕಂಡ ಮಾತ್ರ ಇರ್ಬೇಕು, ಕಂಡ ಮಾಂಸ. ಎಮ್ಕೆ ಇದ್ರೆ ಅದು ಮಿಕ್ಸಿಗೆ ಹಾಕ್ಬೇಕಾದ್ರೆ ಚೆನ್ನಾಗಿರಲ್ಲ. ಈ ತರ ಇರ್ಬೇಕು. ಇಬ್ರಿಗಾಗಿ, ನನ್ಗೂ ನನ್ ಮಗಂಗಷ್ಟೇ ಇಬ್ರಿಗೆ ಮಾಡ್ಕೊಂತಿದೀನಿ. ಹಾಗೂ ನೀವು ನೋಡಿ ಮಾಡ್ಕೊಳ್ಳಿ ಮನೆಯಲ್ಲಿ. ಮೋಮೋಸ್ ವೆಜ್ ಅಲ್ಲ, ನಾನ್ ವೆಜ್ ಮೋಮೋಸ್, ಚಿಕನ್ ಮೋಮೋಸ್. ಇದೆಲ್ಲ ಹಳ್ಳಿ ಕಡೆ ಎಲ್ಲ ಸಿಗಲ್ಲ ಮೋಮೋಸು. ಓನ್ಲಿ ಚಿತ್ರದುರ್ಗ, ಚಳ್ಳಕೆರೆ, ಬೆಂಗಳೂರಲ್ಲಿ ಮಾತ್ರ ಸಿಗುವಂತ ಮೋಮೋಸ್ ಇದು. ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ಅಕ್ಕರ ಮನೆಯಲ್ಲಿ ಹೊರಗೆ ಹೋಗಿ ಮೋಮೋಸ್ ತಿಂದು ಬಂದಿದ್ದೀವಿ. ಅದಕ್ಕಾಗಿ ನನಗೆ ಬಹಳ ಇಷ್ಟ. ನಿಮಗೂ ತೋರ್ಸೋದಕ್ಕೆ ನಾನು ಬಂದಿದ್ದೀನಿ. ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ ತರ ಇರ್ಲಿ ಚಿಕನ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಮೋಮೋಸ್ಗೆ ಏನೇನ್ ಬೇಕು ಅಂತ ಹೇಳ್ತೀನಿ. ನಾನು ಈ ತರ ರುಬ್ಕೊಂಡಿದೀನಿ. ಈ ತರನೇ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ. ಮತ್ತೆ 2 ಈರುಳ್ಳಿ ಸಣ್ಣದಾಗಿರೋವು, ಒಂದೇ ಒಂದು ಹಸಿರು ಮೆಣಸಿನಕಾಯಿ. ಖಾರ ಆಗುತ್ತೆ, ಅದಕ್ಕಾಗಿ ಹುಡುಗರು ತಿನ್ನೋದಲ್ವಾ, ಅದಕ್ಕಾಗಿ ಇದು ಇಷ್ಟೇ ಸಣ್ಣಗಿರ್ಲಿ. ಈರುಳ್ಳಿನೂ ಇಷ್ಟೇ ಸಣ್ಣಗಿರ್ಲಿ. ಇಲ್ಲಿ ನೋಡಿ, ಶುಂಠಿ ಬೆಳ್ಳುಳ್ಳಿ ನಾನು ರುಬ್ಕೊಂಡಿದೀನಿ, ಇದು ಸಹ ರುಬ್ಕೊಂಡಿದೀನಿ. ಇವಾಗ ಮೆತ್ತಗಿರೋ ಬೈಲರ್ ಚಿಕನ್ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿದ್ನಲ್ಲ ಆ ಜಾರ್ನಲ್ಲಿ ಚಿಕನ್ ಹಾಕೊಂತೀನಿ ನೋಡಿ, ಟೇಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಷ್ಟೇ 100 ಗ್ರಾಮ್ ಅಷ್ಟೇ ಚಿಕನ್. ಇಬ್ಬರಿಗಾಗಿ ನನಗೂ ನನ್ನ ಮಗನಿಗೆ. ಇಲ್ಲಿ ನೋಡಿ, ಚಿಕನ್ ರುಬ್ಕೋಬೇಡಿ, ಸಣ್ಣದಾಗಿ ರುಬ್ಕೋಬೇಡಿ. ಇಲ್ಲಿ ನೋಡಿ, ನಾನ್ ಚಿಕನ್ ಹೇಗ್ ರುಬ್ಕೊಂಡಿದೀನಿ ಅಂತ ತೋರಿಸ್ತೀನಿ. ಮೋಮೋಸ್ಗೆ ಬೇಕಾಗಿರೋದು ಮೊದಲನೇ ಪಾರ್ಟ್ ಇದೆ, ಚಿಕನ್ ಈ ತರ ರುಬ್ಕೊಂಡು ಇಟ್ಕೊಳ್ಳೋದು. ಆಮೇಲೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ನಾನು ಮಸಾಲೆ ಮಾಡ್ಕೊಂಡಿದ್ನಲ್ಲ ಅದು, ಈರುಳ್ಳಿ, ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಬೇಕಿದ್ದರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನಾನು ಕೊತ್ತಂಬರಿ ಹಾಕ್ತಿಲ್ಲ. ಕೋಸ್ ಬೇಕಾದ್ರೂ ಹಾಕೊಳ್ಳಿ, ನಾನು ಕೋಸ್ ನನಗೆ ಇಷ್ಟ ಇಲ್ಲ, ಅದಕ್ಕಾಗಿ ಸ್ಕಿಪ್ ಮಾಡಿದೀನಿ. ಕೊತ್ತಂಬರಿ, ಕೋಸ್ ನಾನು ಎರಡೂ ಹಾಕಿಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡ್ಬೇಕಾದ್ರೆ ಮೋಮೋಸು, ಕೊತ್ತಂಬರಿ, ಕೋಸು ಹಾಕೊಳ್ಳಿ. ಇಲ್ಲಿ ನೋಡಿ, ನಾನು ಇವಾಗ ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ಮೋಮೋಸ್ದು ತೋರಿಸ್ತೀನಿ. ಪ್ಲೇಟ್ ತಗೊಂಡಿದೀನಿ. ಇವಾಗ ಜಾರ್ನಲ್ಲಿರೋ ಚಿಕನ್ ತಗೊಂತಿದೀನಿ, ರುಬ್ಬಿರೋ ಚಿಕನ್. ಇಲ್ಲಿ ನೋಡಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ ಹೇಗ್ ಮಾಡೋದು ಅಂತ. ಇದು ಮೋಮೋಸ್ ತಿನ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿಲ್ಲ, ಚಿತ್ರದುರ್ಗ ಇಲ್ಲ ಚಳ್ಳಕೆರೆ, ಹಳ್ಳಿ ಸೈಡ್ ಎಲ್ಲ ಸಿಗಲ್ಲ, ಮಾಡೋದು ಇಲ್ಲ, ಯಾರು ತಿನ್ನಲ್ಲ ಅಂತ. ನಾನು ಇಷ್ಟಪಟ್ಟು ತಿಂತೀನಿ ಚಿಕನ್ ಮೋಮೋಸು. ಅದಕ್ಕಾಗಿ ನನ್ನ ಸಣ್ಣ ಮಗನಿಗೆ ಮಾಡ್ಕೊಡ್ತಿದ್ದೀನಿ. ನನ್ನ ದೊಡ್ಡ ಮಗ ಅಮ್ಮರೂರಲ್ಲಿದ್ದಾನೆ, ಅದಕ್ಕಾಗಿ ನಾನು ನನ್ನ ಮಗ ತಿನ್ನೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಹಾಗೂ ನಿಮ್ಗೂ ವಿಡಿಯೋ ಶೇರ್ ಮಾಡೋದಕ್ಕೆ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ ಯಾರ್ಯಾರಿಗೆ ಬರಲ್ವೋ ಮೋಮೋಸ್ ಮಾಡೋದಕ್ಕೆ, ರುಚಿ ರುಚಿಯಾಗಿ ಮೋಮೋಸ್ ಯಾರ್ಯಾರಿಗೆ ಬರಲ್ವೋ ನೋಡಿ ಕಲ್ಕೊಳ್ಳಿ. ಒಂದ್ಸರಿ ಮಾಡಿ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಹೇಗ್ ಬಂದಿದೆ ಅಂತ. ಇಲ್ಲಿ ನೋಡಿ, ಚಿಕನ್ ಎಲ್ಲ ಹಾಕೊಂಡೆ ಕ್ಲೀನ್ ಆಗಿ. ರುಬ್ಬಿರೋ ಚಿಕನ್ ಈ ತರ ಹಾಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಂತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಲೋಡ್ದಲ್ಲಿ ತಗೊಂಡಿದ್ದೆ. ಇಲ್ಲಿ ನೋಡಿ, ಸ್ವಲ್ಪ ಹಾಕೊಂತೀನಿ ನಾನು. ಇಲ್ಲಿ ನೋಡಿ, ಈ ತರ ಇದೆ, ಈ ತರನೇ ಮಾಡ್ಕೋಬೇಕಿರೋದು. ಇಲ್ಲಿ ನೋಡಿ, ಇದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಬೆರೆಸಿ. ಉಪ್ಪು ಇನ್ನೂ ನಾನು ಹಾಕಿಲ್ಲ. ಇದು ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಹಾಕೊಂತೀನಿ. ಕ್ಲೀನ್ ಆಗಿ ನೋಡ್ಕೊಳ್ಳಿ ನಾನು ಹೇಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಅಂತ. ಇವಾಗ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ
ಇದು ಮೋಮೋಸ್ ಯಾವ ತರ ಮಾಡ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಈ ತರ ಪೇಡ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, ಈ ತರ ಮೆತ್ತಗಿರ್ಲಿ ಇಟ್ಟು, ಆವಾಗ ಮಾತ್ರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನು ಸೋಡಾ ಪುಡಿ ಹಾಕಿಲ್ಲ, ಹಿಟ್ಟು ಜೊತೆಗೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಉಪ್ಪು ಒಂದು ಹಾಕಿದೀನಿ. ಇಲ್ಲಿ ನೋಡಿ ಇವಾಗ ಮೋಮೋಸ್ ಯಾವ ತರ ಮಾಡೋದಂತ. ಇಲ್ಲಿ ನೋಡಿ ನಾನು 1 2 3 4 5 6 7 8 10 ಮೋಮೋಸ್ ಮಾಡ್ತಿದ್ದೀನಿ. 100 ಗ್ರಾಮ್ ಚಿಕನ್ ಜೊತೆಗೆ 10 ಮೋಮೋಸ್ ಮಾಡ್ತೀನಿ. ಅದು 10 ಮೋಮೋಸ್ ತಗೋಬೇಕಂದ್ರೆ ಚಳ್ಳಕೆರೆಯಲ್ಲಿ ಬೆಂಗಳೂರಲ್ಲಿ 150 ರೂಪಾಯಿ ಗಂಟಡ 150 ರೂಪಾಯಿ ಕೊಟ್ರೆ 10 ಮೋಮೋಸ್ ಕೊಡ್ತಾರೆ ಗೊತ್ತಾ ಬೆಂಗಳೂರಲ್ಲಿ. ನನಗೆ ಬಹಳ ಇಷ್ಟ ಮೋಮೋಸ್ ಅಂದ್ರೆ, ಅದಕ್ಕಾಗಿ ಮನೆಯಲ್ಲಿ 100 ಗ್ರಾಮ್ ಚಿಕನ್ ಇತ್ತು, ಇಬ್ಬರಿಗಾಗಿ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ಹಾಗೆ ಕಲ್ತ್ಕೊಂತೀರಾ ಅಂತ ನಾನು ಮೋಮೋಸ್ ಮಾಡ್ತೀನಿ. ಇಲ್ಲಿ ನೋಡಿ ಲೋಟ ಇದೆಯಲ್ಲ, ಟೀ ಕುಡಿ ಲೋಟದಲ್ಲಿ ಶೇಪ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಬೇಕಾದ್ರೆ ಇನ್ನ ದೊಡ್ಡದಾಗಾದ್ರೂ ಮಾಡ್ಕೊಳ್ಳಿ, ನಾನು ಈ ತರ ಮಾಡಿದೀನಿ ಸಾಕು ಅಂತ. ಕಲ್ಸಿಕೊಂಡಿರೋ ಚಿಕನ್ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನ ನೋಡಿ ಈ ತರ ಕಾಣಿಸ್ತಿದ್ಯಾ, ಈ ತರ ಇದ್ರಲ್ಲಿ ಇಟ್ಟು ಈ ತರ ಫೋಲ್ಡ್ ಮಾಡಿ. ನೋಡಿ ನೋಡ್ತಿದ್ದೇನೆ ತಿನ್ಬೇಕು ಅನಿಸ್ತಿದ್ಯಲ್ವಾ ಚಿಕನ್ ಮೋಮೋಸು, ನನಗೆ ಬಹಳ ಇಷ್ಟ ಅದಕ್ಕಾಗಿ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಒಂಥರ ಕಜ್ಜಿಕಾಯಿ ತರಾನು ಇರುತ್ತೆ, ಡಿಸೈನ್ ಮಾತ್ರ ಕಜ್ಜಿಕಾಯಿ, ತಿನ್ನೋದ್ ಮಾತ್ರ ಮೋಮೋಸ್. ಇಲ್ಲಿ ನೋಡಿ ಅದು ಸಣ್ಣದಾಯ್ತು, ಇವಾಗ ದೊಡ್ಡದು ಮಾಡ್ಕೊಳ್ಳೋಣ. ಹಾ ಕಾಲ್ಬಿಟ್ಟ. ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನಾನ್ ಮಾತ್ರ ಸೂಪರ್ ಆಗಿ ಕ್ರಿಸ್ಪಿಯಾಗಿ ಮಾಡಿದೀನಿ. ಮನೇಲಿ ಬೇಜಾರಲ್ವಾ, ಅದಕ್ಕಾಗಿ ಈ ತರ ಆದ್ರೂ ಮೋಮೋಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನನಗೆ ಐಡಿಯಾ ಬಂತು. ದೊಡ್ಡ ಲೋಟ ತಂದಿದ್ದೀನಿ, ದೊಡ್ಡದಾಗಿ ಬರ್ಲಿ ಅಂತ. ಅದು ಚಿಕ್ಕದಾಗಿ ಬರ್ತಿದೆ ಬೇಡ ಅಂತ. ಇಲ್ಲಿ ನೋಡಿ ಮನೇಲಿ ಮಾಡಿದ್ರೆ ಎಲ್ಲರೂ ತಿಂತಾರೆ, ಅದೇ ಬಸ್ ಸ್ಟ್ಯಾಂಡ್ ಹೋಗಿ ತಿನ್ನೋದಕ್ಕಿಂತ ಮನೇಲೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕಾಗಿ ನಾನು ಮಾಡ್ತಿದ್ದೀನಿ. ಇಲ್ಲಿ ನೋಡಿ ಯಾವ ತರ ಮಾಡ್ತೀನಿ ಅಂತ ಅಂತೀನಿ. ಚಿಕನ್ ಮೋಮೋಸ್ ಇದು ಕಜ್ಜಿಕಾಯಿ ಮಾಡ್ತಿರಲ್ಲ ಆ ತರಾನೇ ಪ್ರೆಸ್ ಮಾಡೋದು, ಅದ್ರಾಗ ಹೂರ್ಣ ಇಡ್ತಾರೆ, ಇದ್ರಾಗೆ ಚಿಕನ್ ಇಡ್ತಾರೆ. ಇಲ್ಲಿ ನೋಡಿ ಡಿಸೈನ್ ಮಾಡ್ಬೋದು, ಇಲ್ಲ ಅಂದ್ರೆ ನನಗೆ ಡಿಸೈನ್ ಮಾಡಕ್ ಬರಲ್ಲ. ಇಲ್ಲಿ ನೋಡಿ ಈ ತರ ಮೋಮೋಸ್. ನೋಡಿ ನಾನು ಬೇಯಿಸಕ್ಕೆ ಇಟ್ಕೊಂಡಿದ್ದಲ್ಲ, ಟೊಮೊಟೊ, ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಬೇಯಿಸಿದೀನಿ. ಇವಾಗ ಇದನ್ನ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೊಳ್ಳಿ, ಉಪ್ಪು ಹಾಕಿ. ಇವಾಗ ನಾನು ಮೋಮೋಸ್ ಎಲ್ಲ ತಯಾರು ಮಾಡ್ಕೊಂಡಿದ್ದೀನಲ್ಲ, ಅದು ಇವಾಗ ಎಣ್ಣೆಯಲ್ಲಿ ಕರಿತೀನಿ ನೋಡಿ. ಇಲ್ಲಿ ನೋಡಿ ನಾನು ಸಣ್ಣದಾಗಿ ಮಾಡ್ಕೊಂಡಿಲ್ಲ ಮೋಮೋಸ್, ದೊಡ್ಡದಾಗೆ ಇರ್ಲಿ ಅಂತ ಒಬ್ಬಟ್ಟು ತರ ಮಾಡ್ಕೊಂಡಿದೀನಿ. ಅದ್ರಲ್ಲಿ ಒಬ್ಬಟ್ಟಿಲ್ಲ, ಹೂರ್ಣ ಇಲ್ಲ, ಒಬ್ಬಟ್ಟಿನಲ್ಲಿ ಹೂರ್ಣ ಇಲ್ಲ, ಮೋಮೋಸ್ ಚಿಕನ್ ಇದೆ. ಇದನ್ನ ಎಣ್ಣೆಯಲ್ಲಿ ಕರೆದು ಟೊಮೊಟೊ ಚಟ್ನಿಯಲ್ಲಿ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ. ಹಾಗಾದ್ರೆ ಬನ್ನಿ ಎಣ್ಣೆಯಲ್ಲಿ ಕರಿಯೋಣ. ಇವಾಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಮೋಮೋಸ್ ಹಾಕುವ. ನೋಡಿ ಸುಮ್ಮನೆ ನೋಡೋದಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮಗೆ ಉಪಯೋಗವಾಗುತ್ತೆ. ಈ ತರ ರೆಸಿಪೀಸ್ ಮನೆಯಲ್ಲಿದ್ದಾಗ ಬೇಜಾರಾದಾಗ ಮಾಡ್ಕೊತೀನಿ. ಸಿಟಿಗೆ ಹೋಗಿ ತಿನ್ನಬೇಕಂತ ಏನು ಅವಶ್ಯಕತೆ ಇಲ್ಲ, ಮನೇಲಿ ಚಿಕನ್ ತರಿಸಿ. ಇಲ್ಲಿ ನೋಡಿ ಚಟ್ನಿ ರೆಡಿ ಆಯ್ತು, ಈ ತರ ಇರಬೇಕು ಚಟ್ನಿ, ಆಗ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ತಿನ್ನೋದಕ್ಕೆ. ಚಟ್ನಿ ರೆಡಿ ಮಾಡ್ಕೊಂಡೆ ಮಿಕ್ಸಿನಲ್ಲಿ ಹಾಕೊಂಡು. ಇವಾಗ ಮೋಮೋಸ್ ಕರಿಯೋಣ ಬನ್ನಿ. ಎಣ್ಣೆ ಬಿಸಿ ಆಗಿದೆ, ಒಂದೊಂದೇ ಬಿಡುವ. ಎಣ್ಣೆಯಲ್ಲಿ ಗಮನಿಸಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಎಣ್ಣೆ ಬಿಸಿ ಆದಾಗ ಮಾತ್ರ ಹಾಕ್ರಿ, ಎಣ್ಣೆ ಬಿಸಿ ಆಗಿಲ್ಲ ಅಂದ್ರೆ ಎಣ್ಣೆ ಇಟ್ಟು ಎಲ್ಲ ಕುಡಿಯುತ್ತೆ. ಹತ್ತು 15 ನಿಮಿಷದಲ್ಲಿ ಬೇಗ ರೆಡಿ ಆಗಿರೋ ಮೋಮೋಸ್ ತಿನ್ನೋದಕ್ಕೆ ರೆಡಿ ಆಗಿ. ಇದು ಮೋಮೋಸ್ ರೆಡಿ ಆಗ್ತಿದೆ. ಅದ್ರೊಳಗೆ ಚಿಕನ್ ಇರುತ್ತಲ್ಲ, ಅದು ಸ್ವಲ್ಪ ಬೇಯಬೇಕು, ಡ್ರೈ ಆಗೋವರೆಗೂ ಬಿಡ್ರಿ, ಬೇಗ ತೆಗಿಬೇಡಿ. ರುಚಿಯಾಗಿರೋ ಮೋಮೋಸ್ ಮತ್ತೆ ಚಟ್ನಿ ಹೇಗ್ ಬಂದಿದೆ ಅಂತ ತಿಂದು ಟೇಸ್ಟ್ ಹೇಳ್ತೀನಿ. ವಾವ್, ತುಂಬಾ ಚೆನ್ನಾಗಿದೆ. ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿದೆ, ನೀವು ಬೇಕಾದ್ರೆ ಮನೆ ಟ್ರೈ ಮಾಡಿ.